Welcome to Mandalpatti Viewpoint, Madikeri Monsoon Bike Ride. Amazing view ಸಾಕಾಗಿದೆ. ಈಗ ಮಡಿಕೇರಿ ಗಡಿ ಹಿಂಗೆ ಇದೆ ವೆದರ್. ಆ್ಯಕ್ಚುಲಿ ನಿನ್ನೆ ಮೈಸೂರಿಂದ ಮಡಿಕೇರಿಗೆ ಬರ್ತಿದ್ವಿ, ಏನು ಸ್ವಲ್ಪನೂ ಮಳೆ ಇರಲಿಲ್ಲ. ಮಡಿಕೇರಿಗೆ ಬರೋವರೆಗೂ ಸ್ವಲ್ಪನೂ ಕೂಡ ಮಳೆ ಇರಲಿಲ್ಲ. ಬಟ್ ನಿನ್ನೆ ರಾತ್ರಿ ಮಡಿಕೇರಿಯಲ್ಲಿ ಹೆವಿ ಮಳೆ ಸುರಿದಿದೆ. ಸೊ ಈಗ ನಾವು ಮಂಡಲ್ಪಟ್ಟಿ ಕಡೆ ಬರ್ತಾ ಇದ್ದಾಗೆ ನೋಡಿ ವೆದರ್ ಹೆಂಗಿದೆ, ಸಖತ್ತಾಗಿದೆ. ಫುಲ್ ಫಾಗ್ ಇದೆ, ಆಮೇಲೆ ರಾತ್ರಿನೂ ಮಳೆ ಬಂದಿದೆ. ಈಗಲೂ ಸ್ವಲ್ಪ ಜಡಿ ಬರ್ತಿದೆ, ಸಖತ್ತಾಗಿದೆ. ಸುತ್ತಲೂ ಮೋಡ ಕವಿದ ವಾತಾವರಣ, ಹಸಿರು ಗಿಡಗಳು ಮತ್ತು ಮಳೆ ಇದೆ. Damage. That fellow, he came and directly hit into that dump. For me, right, it went exactly into ice, water. It left. We need to stop somewhere else, like to clean this. You can't leave it. Amazing, right? Now. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ನಾವು ಮಡಿಕೇರಿಯಲ್ಲಿ ಇದ್ದೀವಿ. ಮಡಿಕೇರಿಯಿಂದ ಮಂಡಲ್ಪಟ್ಟಿಗೆ ಹೋಗ್ತಿದ್ದೀವಿ. ಸೊ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಅಲ್ಲಿದ್ದಾನೆ, ವಾಸು ಅಂತ. ಸೊ 2 ಬೈಕ್ಸಲ್ಲಿ ಇಲ್ಲಿ ಬಂದಿದ್ದೀವಿ ಮಂಡಲ್ಪಟ್ಟಿ. ವ್ಯೂ ಮಾತ್ರ ಸಖತ್ತಾಗಿದೆ. ನೀವು ನಾನು ಹಿಂದೆ ನೋಡ್ಬೋದು. ಈಗ ಬೈಕ್ಸ್ ಎಲ್ಲ ನಿಂತ್ಕೊಂಡು ಏನು ಸಖತ್ತಾಗಿದೆ ವ್ಯೂ. ಸೊ ಇಫ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಮಂಡಲ್ಪಟ್ಟಿ ದೆನ್ ಡೂ ರೈಡ್ ವಿತ್ ಮೀ ಆ್ಯಂಡ್ ಡೂ ಫಾಲೋ ಮೀ ಆನ್ ಯೂಟ್ಯೂಬ್. ಆದರೆ ಮಂಡಲ್ಪಟ್ಟಿಗೆ ಹೋಗೋಣ. ಇದಕ್ಕೆ ಅನಿಸುತ್ತೆ ಮಡಿಕೇರಿಗೆ ಮಂಜುಳ ನಗರಿ ಅಂತ ಕರೆಯೋದು. ನೋಡಿ ಫುಲ್ ಎಲ್ಲ ಕಡೆ ಫಾಗ್ ತಂದ್ಕೊಂಡಿದೆ, ಸಖತ್ತಾಗಿದೆ. ಒಳ್ಳೆ ಮಜಾ ಮಾಡ್ತಿದ್ದೀವಿ. ಏನು ಗೊತ್ತಾ, ಬೆಂಗಳೂರಲ್ಲಿ ಈ ಥರ ಎಲ್ಲ ನಮಗೆ ಸಿಗಲ್ಲ. ಸೊ ಈ ಥರ ನೋಡಬೇಕಂದ್ರೆ ನೀವು ನಮ್ಮ ವೆಸ್ಟರ್ನ್ ಘಾಟ್ಸ್, ಕರ್ನಾಟಕ ವೆಸ್ಟರ್ನ್ ಘಾಟ್ಸ್ಗೆ ಮಾನ್ಸೂನ್ ಸೀಸನಲ್ಲಿ ಬರಬೇಕು. ಮಾನ್ಸೂನ್ ಸೀಸನಲ್ಲಿ ಬಂದರೆ ಒಳ್ಳೆ ಮಜಾ ಮಾಡ್ಬೋದು. ಸೊ ಈಗ ನೀವು ನೋಡ್ತಿರ್ಬೋದು, ಫುಲ್ ಫಾಗ್ ಇದೆ. ಕೆಲವೊಂದು ಕಡೆ 0 ವಿಸಿಬಿಲಿಟೀಸ್ ಇದೆ. ಸೊ ನಾವು ಫಾಗ್ ಲೈಟ್ ಹಾಕ್ಕೊಂಡು ಬರ್ತಾಯಿದ್ದೀವಿ. ರಾತ್ರಿ ಎಲ್ಲ ಹೆವಿ ಮಳೆ ಬಂತು, ಈಗ ಸ್ವಲ್ಪ ಕಡಿಮೆ ಇದೆ. ಸೊ ಈಗ ಮಳೆ ಬರಬಾರ್ದು, ನಾವು ನಿಂದೋಗ್ತೀವಿ ಫುಲ್ಲು. ಸೊ ಬಟ್ ಒಳ್ಳೆ ಮಜಾ ಬರ್ತಿದೆ. ಫುಲ್ ಪೈಸಾ ವಸೂಲ್ ರೈಡ್, ಸಖತ್ತಾಗಿದೆ ಮಂಡಲ್ಪಟ್ಟಿ. ಬನ್ನಿ ನಿಮಗೆ ಮಂಡಲ್ಪಟ್ಟಿ ತೋರಿಸ್ತೀನಿ. ಬಿಪ್ 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 ಬಾಡಿ ಮಗ ಹಂಗೆ ನೀರು ಎಗುರ್ಸ್ಕೊಳೋದ ಪಚಕ್ ಅಂತ ಕಣ್ಗೆಲ್ಲ ಬಿತ್ತು. ಪರವಾಗಿಲ್ಲ, ಮಳೆ ನೀರು, ಬಟ್ ಕೆಸರು ಇದೆ, ಏನಾಗಿಲ್ಲ. ಅದರ ಆ್ಯಕ್ಚುಲಿ ಮಡಿಕೇರಿಯಿಂದ ಮಂಡಲ್ಪಟ್ಟಿ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ರೋಡ್ಗಳಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಯಾಕಂದರೆ ಮಳೆಗಾಲದಿಂದ ಬಂದು ಮಳೆ ಬಿದ್ದು ಎಲ್ಲ ರೋಡ್ಗಳೆಲ್ಲ ಕಿರಾಡ್ತಿದೆ. ಸೊ ಅಲ್ಲಿ ಕಾಂಕ್ರೀಟ್ ರೋಡ್ಗಳಿದೆ. ಅದು ಕಾಂಕ್ರೀಟ್ ರೋಡ್ ಇದ್ದರೂ ಸ್ವಲ್ಪ ಚಿಕ್ಕದಿದೆ, ಅಷ್ಟೊಂದು ಬ್ರಾಡಾಗಿಲ್ಲ, ನ್ಯಾರೋ ರೋಡ್ಗಳು. ಸೊ ಸ್ವಲ್ಪ ಸ್ಲೋ ಆಗಿ ಹೋಗಬೇಕು. ಅದಾದಮೇಲೆ ಜೀಪ್ ಅವ್ರು ಬೇರೆ ಬರ್ತಾರೆ. ಸೊ ನಾವು ಬೆಟರ್ ಜೀಪ್ ಅವ್ರನ್ನ ಓವರ್ಟೇಕ್ ಮಾಡೋದು ಬೇಡವೇ ಬೇಡ. ಜೀಪ್ ಅವ್ರನ್ನ ಅವ್ರ ಪಾಡಕ್ಕೆ ಅವ್ರು ಬಿಟ್ಟರೆ ನಾವು ಆರಾಮಾಗಿ ವೆದರ್ ಎಂಜಾಯ್ ಮಾಡ್ತಾ ಮಡಿಕೇರಿ ನಮ್ಮ ಮಂಜುಳ ನಗರಿ ಮಜಾ ಮಾಡ್ತಾ ಆರಾಮಾಗಿ ರೈಡ್ ಮಾಡ್ಬೋದು.
ನೋಡಿ ಇಲ್ಲಿ ನೋಡ್ಬೋದು ನೀವು ರೋಡೆಲ್ಲ ರೋಡೆಲ್ಲ ಸ್ವಲ್ಪ ಕಿತ್ತಿ ಕೆರಾಡ್ತಿದೆ, ಅಲ್ಲಲ್ಲಿ ತುಂಬ ಹಳ್ಳದಿನೆಗಳಿದೆ. ನಾವು ಅದಕ್ಕೆ ಸ್ಲೋ ಹೋಗ್ತಿದ್ದೀವಿ. ಒಂದೊಂದು ಕಡೆ ಕಾಂಕ್ರೀಟ್ ರೋಡ್ ಚೆನ್ನಾಗಿ ಹಾಕಿದ್ದಾರೆ, ಬಟ್ ಅಲ್ಲಿ ರೋಡ್ ಅಷ್ಟೊಂದು ನ್ಯಾರೋ ಇದೆ, ತುಂಬ ನ್ಯಾರೋ ಇದೆ. Now we have to go left. Left is full off-roading. Off-road, I don't know. We need to check with someone how the road. ಬೈಕ್ ಅಲೋ ಇಲ್ವಾ? ಅಲ್ಲಿವರೆಗೂ ಸ್ವಲ್ಪ ದೂರ. ಅಲ್ಲಿ ಕೆಳಗಡೆ ಬಿಡ್ತಾನೆ ಬರ್ಬೋ, ಕೆಳಗಡೆ ಬಿಡ್ತಿದ್ರು ಬೈಕೆಲ್ಲ. ಅದು ಬಿಡಲ್ವಾ? ಈಗ ಫೈನಲಿ ಮಾಂಡಲ್ಪಟ್ಟಿಗೆ ಬಂದ್ವಿ. ವೆದರ್ ನೋಡಿ ಏನು ಸಕಲಾಗಿದೆ. ಆ್ಯಕ್ಚುಲಿ ಬೈಕ್ ಬಿಡಲ್ಲ ಅಂತೆ, ಸೊ ಹಂಗೆ ಹೋಗಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕದ ಹುಡುಗ ಹರೀಶ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಊಲ್ಫ್ ರೈಡರ್ P2NSಗೆ ಸ್ವಾಗತ. ಈಗ ನಾವು ಮಾಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಅಲ್ಲಿ ಬೇಸ್ಮೆಂಟಲ್ಲಿ ನಿಂತಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಲಾಸ್ಟ್ ಇಯರೆಲ್ಲ ಬೈಕ್ ಅಲೋ ಮಾಡ್ತಿದ್ರು, ಬಟ್ ಈ ಸಲ ಬೈಕ್ ಅಲೋ ಇಲ್ಲ. ಸೊ ನಾನು ಹಿಂದೆ ನೋಡ್ಬೋದು, ಫುಲ್ ಫಾಗ್ ಇದೆ. ಆ್ಯಕ್ಚುಲಿ ಫುಲ್ ಹೆವಿ ಮಳೆ ಬಂದ ಕಾರಣ ಈಗ ರೋಡೆಲ್ಲ ಹಾಳಾಗಿದೆ, ಅದಕ್ಕೆ ಬೈಕ್ಸ್ ಬಿಡಲ್ವಂತೆ. ಸೊ ನಾವು ನಮ್ಮ ಬೈಕಲ್ಲಿ ಪಾರ್ಕ್ ಮಾಡಿ ಈಗ ಜೀಪಲ್ಲಿ ಹೋಗಬೇಕು. ಅದಕ್ಕೆ ನಾವಿಬ್ಬರೇ ಇರೋದು. ಸೊ ಯಾರಾದರೂ ಬರ್ತಾರಾ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ಯಾರಾದರೂ ಬಂದರೆ ಅವ್ರ ಜೊತೆ ಇದು ಮಾಡ್ಕೊಂಡು ಶೇರ್ ಮಾಡಿಕೊಂಡು ನಾವು ಜೀಪಲ್ಲಿ ಮಾಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಹೋಗಬೇಕು. ನಮ್ಮ ಬೈಕಲ್ಲಿ ಪಾರ್ಕ್ ಆಗಿದೆ. ಆ್ಯಕ್ಚುಲಿ ಫುಲ್ ಹೆವಿ ಮಳೆ ಬಂದ ಕಾರಣ ಈಗ ರೋಡೆಲ್ಲ ಹಾಳಾಗಿದೆ, ಅದಕ್ಕೆ ಬೈಕ್ಸ್ ಬಿಡಲ್ವಂತೆ. ಸೊ ನಾವು ನಮ್ಮ ಬೈಕಲ್ಲಿ ಪಾರ್ಕ್ ಮಾಡಿ ಈಗ ಜೀಪಲ್ಲಿ ಹೋಗಬೇಕು. ಅದಕ್ಕೆ ನಾವಿಬ್ಬರೇ ಇರೋದು. ಸೊ ಯಾರಾದರೂ ಬರ್ತಾರಾ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ಯಾರಾದರೂ ಬಂದರೆ ಅವ್ರ ಜೊತೆ ಇದು ಮಾಡ್ಕೊಂಡು ಶೇರ್ ಮಾಡಿಕೊಂಡು ನಾವು ಜೀಪಲ್ಲಿ ಮಾಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಹೋಗಬೇಕು. ಈಗ ಮಾಂಡಲ್ಪಟ್ಟಿ ವ್ಯೂ ಬಂದಿದ್ದೀವಿ, ಟಾಪ್ ವ್ಯೂ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಸಖತ್ತಾಗಿದೆ ವ್ಯೂ ಮಾತ್ರ. ನೋಡಿ ವ್ಯೂ ಏನಿದೆ, ಫುಲ್ ಏನೂ ವ್ಯೂಸ್ ಇಲ್ಲ ನಿಮಗೆ, ಬಟ್ ಫುಲ್ ಫಾಗ್ ಸಖತ್ತಾಗಿದೆ. ನೋಡಿ 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 ನಮ್ಮ ಮಾಂಡಲ್ಪಟ್ಟಿ ಹೆಂಗಿದೆ ಅಂತ. ಜಸ್ಟ್ ಈಗ ಜೀಪಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಳೆ ಬಂತು. ಏನು ವ್ಯೂ ಕಾಣಿಸಲ್ಲ ನಿಮಗೆ, ಫುಲ್ ಫಾಗಲ್ಲಿ ತುಂಬಿಟ್ಟಿದೆ. It's full chill, right? Okay man, once in a while, right? ಹೆಂಗೆ ಗೊತ್ತಾ, ಈ ಥರ ಜಾಗಕ್ಕೆಲ್ಲ ಮಾನ್ಸೂನ್ ಸೀಸನಲ್ಲೇ ಬರಬೇಕು. ಮಾನ್ಸೂನ್ ಸೀಸನಲ್ಲಿ ಬಂದರೆ ಒಳ್ಳೆ ಮಜಾ ಮಾಡ್ಬೋದು. ಈ ಕಡೆ ಮಳೆ, ಈ ಕಡೆ ಫಾಗ್ ಬೇಸ್ಡು ತುಂಬಿಕೊಂಡು ಸಖತ್ತಾಗಿದೆ. ಸ್ವರ್ಗಕ್ಕೆ ದಾರಿ ಇದೆ. ಸೊ ನೋಡಿ ಮಾಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಹೆಂಗಿದೆ. ಫುಲ್ ಗಾಳಿ ಬೀಸ್ತಿದೆ, ಹೆವಿಯಾಗಿ ಬೀಸ್ತಿದೆ ಗಾಳಿ. ಇಲ್ಲಿ ಸಮ್ಟೈಮ್ಸ್ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಗಾಳಿ ಹಂಗೆ ನಮಗೆ ನುಗ್ತಿದೆ. ಸೊ ಬನ್ನಿ ಇಲ್ಲಿ ಟಾಪ್ ಮೇಡ ಹತ್ತೋಣ. ಮೇಡನೂ ಹೆವಿ ಗಾಳಿ ಬರ್ತಿದೆ, ಸಖತ್ ಗಾಳಿ ಇದೆ. ಏನು ಮಾತಾಡೋದು ಕೇಳಿಸಲ್ಲ, ಏನೂ ಕೇಳಿಸ್ತಾ ಇಲ್ಲ. ಮಾತ್ರ ಸಖತ್ತಾಗಿದೆ ಮಾಂಡಲ್ಪಟ್ಟಿ ವ್ಯೂ ಪಾಯಿಂಟ್.
ಈ ಟವರ್ ಮೇಲೆ ಅಂತೂ ಇನ್ನೂ ಸಕ್ಕತ್ ಗಾಳಿ ಬರ್ತಿದೆ, ಹೆವಿಯಾಗಿ ಗಾಳಿ ಬರ್ತಿದೆ. ಹೆಂಗೆ ಅನಿಸ್ತಿದೆ ಅಂದರೆ ಯಾವುದೋ ಸೈಕ್ಲೋನ್ ತಗೊಳ್ಕೊಂಡಿದ್ದೀವಿ ಅನ್ನೋ ಥರ ಅಷ್ಟು ಗಾಳಿ ಬರ್ತಿದೆ. ನಿಲ್ಲಕ್ಕೆ ಕೂಡ ಆಗ್ತಿಲ್ಲ, ಮೊಬೈಲ್ ಕೂಡ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ, ಹಿಂಗೆ ಶೇಕ್ ಆಗ್ತಿದೆ. ಹೆವಿ ಗಾಳಿ ಇದೆ, ತುಂತುರು ಹನಿ ಮಳೆ ಬೀಳ್ತಿದೆ. ಸೊ ಒನ್ ಆಫ್ ದ ಬೆಸ್ಟ್ ವ್ಯೂ, ಸಖತ್ತಾಗಿದೆ ಅಂತ ಒಳ್ಳೆ ಮಜಾ ಮಾಡ್ತಿದ್ದೀವಿ. ಸಖತ್ ಗಾಳಿ. ಈ ಬೆಂಗಳೂರಲ್ಲಿ IT ಕೆಲಸ ಮಾಡಿ ಇಲ್ಲಿ ಬಂದು ಈ ಫ್ರಸ್ಟ್ರೇಷನ್ ಎಲ್ಲ ಹಂಗೆ ಗಾಳಿಲಿ ಹಾರ್ಕೊಟ್ಟಾಗಿದೆ. ಸಖತ್ತಾಗಿದೆ. ನೋಡಿದ್ರಲ್ಲ ಮಾಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಮತ್ತು ಮಂಜುನಗರಿ ಮಡಿಕೇರಿ. ನಾನಂತೂ ಸಖತ್ ಮಜಾ ಮಾಡಿದ್ದೀನಿ. ಫುಲ್ ಮಿಸ್ಟರ್ ಕವರ್ ಆಗಿದೆ ಮತ್ತು ಫುಲ್ ಹೆವಿ ಗಾಳಿ ಇದೆ ಮತ್ತು ತುಂತುರು ಹನಿ ಮಳೆ, ಸಖತ್ತಾಗಿದೆ. ಸೊ ನೀವು ಬನ್ನಿ, ಮಜಾ ಮಾಡಿ. ಬರೋಕ್ಕಾಗಿಲ್ವಾ, ಈ ವಿಡಿಯೋ ನೋಡಿ ಫೀಲ್ ಮಾಡಿ ಮಜಾ ಮಾಡಿ. ಮತ್ತು ಕೊನೆಯಲ್ಲಿ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ 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 ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಲಾಗಲ್ಲಿ. ಟಾಟಾ, ಬಾಯ್.